ಸಂತೋಷ ಎಂಬುದೇನು, ಸಂತೋಷ ಎಂದರೆ ಹೇಗಿರುತ್ತದೆ, ಅದನ್ನು ಪಡೆಯುವುದು ಹೇಗೆ, ಅದಕ್ಕೆ ಸುಖವಾದ ನಿದ್ರೆ ಮಾಡಬೇಕು. ಹಾಗೆ ಸುಖವಾಗಿ ನಿದ್ರೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಹಾಗೆ ಸರಿಯಾಗಿ ನಮಗೆ ಮನಸ್ಸಿಗೆ ಹಿಡಿಸುವಂತಹ ಮೆಚ್ಚುಗೆ ಆಗುವಂತಹ ರುಚಿಯ ಊಟ ಮಾಡಬೇಕು, ಆಹಾರವನ್ನು ತೆಗೆದುಕೊಳ್ಳಬೇಕು. ಎಲ್ಲವೂ ಸಿಕ್ಕಿದರೂ ಸಹ ನಮಗೆ ಸಂತೋಷವಾಗಿರಲು ಸಾಧ್ಯ. ಆದರೆ ಸಂತೋಷವಾಗುವಂತಹ ಕೆಲವು ಮೈಕ್ರೋ ನಮ್ಮ ನಡವಳಿಕೆ, ಮೈಕ್ರೋವಾದಂತಹ ಕೆಲವು ಗುಣಗಳನ್ನ ನಾವು ಬೆಳೆಸಿಕೊಂಡಾಗ ಆ ಜೀವನದಲ್ಲಿ ನಾವು ಸಂತೋಷವಾಗಿ ಆನಂದವಾಗಿರಲು ಸಾಧ್ಯ. ಹಾಗಾದರೆ ಅಂತಹ ಆ ಮೈಕ್ರೋ ನಡವಳಿಕೆಗಳು ಯಾವುದು, ಅದನ್ನ ನಾವು ಇವತ್ತು ಹೇಳ್ಕೊಳ್ಳೋಣ, ಅದರ ಬಗ್ಗೆ ಹೇಳೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಡಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ನಿಮಗೆ ಸಂತೋಷವಾಗಿರಲು ನೀವು ಸ್ವಂತವಾಗಿ ಮಾಡಿಕೊಳ್ಳಬೇಕಾದರ ಒಂದು 7 ಪಾಯಿಂಟ್ಗಳ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದೆ. ಅಂದರೆ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ಸಂತೋಷವಾಗಿರಲು ನಮ್ಮಲ್ಲೇ ಇರುವಂತಹ ನಮ್ಮ ದೇಹದಲ್ಲಿ ಇರುವಂತಹ ವಿಚಾರಗಳನ್ನು ನಾವು ಸರಿಯಾಗಿ ಬಳಸಿಕೊಂಡಾಗ ಅದು ನಮ್ಮ ಜೀವನದಲ್ಲಿ ನಮಗೆ ಸುಖವನ್ನು ತಂದು ಕೊಡುತ್ತೆ, ಆನಂದವನ್ನು ಕೊಡುತ್ತೆ, ನಾವು ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯ. ಹಾಗಾದ್ರೆ ಅಂತ ಯಾವುದು ಎಂಬುದನ್ನು ನಾವು ತಿಳಿಸುತ್ತೇವೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳು ನೋಡಿ ಹೆಚ್ಚು ವಿಷಯಗಳು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ನಾನು ಇವತ್ತು ಹೇಳಿದೆ ನಿಮಗೆ ಸಂತೋಷವಾಗಿರಲು ನಾವು ಅನುಸರಿಸಬೇಕಾದ ಕೆಲವು ಚಿಕ್ಕ ಪುಟ್ಟ ವಿಚಾರಗಳು. ಆ ವಿಚಾರಗಳನ್ನು ನೀವು ಅಳವಡಿಸಿಕೊಂಡರೆ ನೀವು ಸಂತೋಷವಾಗಿರಲು ಸಾಧ್ಯ. ಹಾಗಾದ್ರೆ ಅದು ಯಾವುದು? ಮೊದಲನೇದು ಮುಗಳ್ನಗೆ. ಒಮ್ಮೆ ನೀವು ನಗಬೇಕು. ನಿಮಗೆ ನಗು ಬರದೇ ಇದ್ರೂ ಸಹ ನಗಬೇಕು. ನಕ್ಕಾಗ ಏನಾಗುತ್ತೆ, ನಮ್ಮ ಮಾಂಸಖಂಡಗಳು ಸೆಳೆದುಕೊಳ್ಳುತ್ತವೆ. ಆಗ ಮಾಂಸಖಂಡಗಳು ಹಾಗೆ ಸೆಳೆಯುವುದರಿಂದ ನಾವು ಸಂತೋಷವಾಗಿದ್ದೇವೆ, ಸಂತೋಷ ಪಡುತ್ತಿದ್ದೇವೆ ಎಂಬ ಒಂದು ಸಂದೇಶ ನಮ್ಮ ಮೆದುಳಿಗೆ ಹೋಗುತ್ತೆ. ಆ ಮೆದುಳಿನಲ್ಲಿ ನಮಗೆ ಸಂತೋಷದ ಹಾರ್ಮೋನ್ಗಳು ಕ್ರಿಯೆಯನ್ನು ಆರಂಭಿಸಿ ಆ ಕ್ರಿಯೆಯಿಂದ ನಮಗೆ ಸಂತೋಷವನ್ನು ಉಂಟು ಮಾಡುವಂತಹ ಸುಖವನ್ನ ನಮಗೆ ಅನುಭವಿಸಲು ಸಾಧ್ಯ. ಸೆರೋಟೋನಿನ್ ಎಂಬ ಹಾರ್ಮೋನ್ ಆಗಿರ್ಬೋದು, ಮೆಲಟೋನಿನ್ ಎಂಬ ಹಾರ್ಮೋನ್ ಆಗಿರ್ಬೋದು, ಅದೆಲ್ಲವೂ ನಮ್ಮ ಮೆದುಳಿಗೆ ಇಂತಹ ಸಂದೇಶಗಳು ಹೋದಾಗ ನಾವು ಸಂತೋಷವಾಗಿದ್ದೇನೆ ಎಂಬಂತಹ ಒಂದು ಸಂದೇಶ ನಾವು ನಗುವಾಗ್ಲಿ, ನೀವು ಕೃತಕ ನಗುವಾಗ್ಲಿ, ಏನಾದರೂ ನಿಮ್ಮ ಈ ಮಾಂಸಖಂಡಗಳಿಗೆ ಆ ಒಂದು ಅನುಭವ ಆದ ಕೂಡಲೇ ಅದು ಮೆದುಳಿಗೆ ತನ್ನ ಸಂದೇಶವನ್ನು ಕಳಿಸುತ್ತದೆ, ಈಗ ಸಂತೋಷವಾಗಿರಬೇಕಾದ ಸಮಯ ಎಂದು. ಅಂದರೆ ಅದು ಪ್ರತಿಯೊಬ್ಬರೂ ಸಹ ಈ ನಗುವುದನ್ನು ಕಲಿತುಕೊಳ್ಳಿ, ನಗುವನ್ನು ಅಭ್ಯಾಸ ಮಾಡಿಕೊಳ್ಳಿ. ದಿನವೂ ಒಂದು ಅರ್ಧ ಗಂಟೆನೋ 15 ನಿಮಿಷನೋ 20 ನಿಮಿಷನೋ ನಗುವಂತಹ ಒಂದು ಅಭ್ಯಾಸ. ಆ ಮನದಲ್ಲಿ ಅಂತಹ ನಗು ಬಂದಾಗ ಅದು ನಮ್ಮ ಮುಗುಳ್ನಗೆಗೆ ನಮ್ಮ ಮೇಲೆ ಆಗುವಂಥ ಪರಿಣಾಮದ ಬಗ್ಗೆ ನಾವು ತಿಳ್ಕೊಂಡಾಗ ನಮಗೆ ಸಂತೋಷ ತಾನಾಗಿಯೇ ಉಂಟಾಗುತ್ತದೆ. ಎರಡನೇದಾಗಿ ದೀರ್ಘವಾಗಿ ಉಸಿರಾಡುವುದು. ಹೆಂಗಂದ್ರೆ ಒಂದು 5 ಸೆಕೆಂಡು ಹೇಳ್ಕೊಳ್ಳೋದು, ಉಸಿರನ್ನು ಹೇಳ್ಕೊಳ್ಳೋದು, ಒಂದು 2 ಸೆಕೆಂಡ್ ಒಳಗಿಟ್ಟುಕೊಳ್ಳೋದು, ಮತ್ತೆ ನಿಧಾನವಾಗಿ ಉಸಿರನ್ನು ಬಿಡುವುದು. ಹೀಗೆ ನಾವು ಒಂದು 10 ನಿಮಿಷ 15 ನಿಮಿಷನೋ ಮಾಡಿದ ಕೂಡಲೇ ನಮ್ಮ ಮನಸ್ಸಿಗೆ ಸಮಾಧಾನವಾಗಿದೆ ಎಂಬಂತಹ ಒಂದು ಭಾವನೆ ಮೂಡುತ್ತದೆ. ಅಂದರೆ ಹಿತವಾದ ಅನುಭವ ಅಂತ ಅದು ನಮ್ಮ ಮೆದುಳಿಗೆ ಅಂತಹ ಸಂದೇಶವನ್ನು ಕಳಿಸುವುದರಿಂದ ನಾವು ಹಾಯಾಗಿದ್ದೇವೆ, ನಾನು ಸಂತೋಷ ಪಡುವಂಥ ಸಮಯ ಎಂಬ ಸಂದೇಶ ಹೋಗುವುದರಿಂದ ಅದು ನಿಮಗೆ ಸಂತೋಷವನ್ನು ಕೊಡುತ್ತದೆ. ಹಾಗೆ ಅದಾದ್ಮೇಲೆ ನೀವು ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರವನ್ನು ನೆನಪು ಮಾಡಿಕೊಳ್ಳಿ. ಯಾವ ವಿಚಾರ ಇರ್ಬೋದು, ನೀವು ಅನುಭವಿಸಿದಂತಹ ಅಥವಾ ನೋಡಿದಂತಹ, ನಿಮ್ಮಲ್ಲಿ ಅವಕ್ಕೆ ಬಂದಂತಹ, ನೀವು ಮಾಡಿದಂತಹ ಯಾವುದೇ ಒಂದು ಒಳ್ಳೆಯ ವಿಚಾರವನ್ನು ನೆನಪು ಮಾಡಿಕೊಳ್ಳಿ. ಆ ನೆನಪು, ಒಳ್ಳೆಯ ವಿಚಾರ, ನೀವು ಮಾಡಿದ ಯಶಸ್ವಿ ಕಾರ್ಯ ಅಥವಾ ಸಾಧನೆ, ಒಳ್ಳೆಯ ಕೆಲಸ, ಅದನ್ನು ನೀವು ನೆನಪು ಮಾಡಿಕೊಂಡಾಗ ನಿಮ್ಮ ಮೆದುಳಿಗೆ ಅಂತಹ ಸಂದೇಶ ಹೋಗುತ್ತೆ,
ಹಿತವಾದಂಥ ಒಂದು ಸಂದೇಶ, ಅನುಕೂಲಕರವಾದ ಸಂದೇಶ, ಸುಖವಾದ ಒಂದು ಸಂದೇಶ. ಆವಾಗಲೂ ಸಹ ಇದೇ ರೀತಿ ನಮ್ಮ ಮೆದುಳು ಸಂತೋಷದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡಿ ಸಂತೋಷವನ್ನುಂಟು ಮಾಡುವಂಥ ಒಂದು ರೀತಿಯನ್ನು ನಮಗೆ ತಂದುಕೊಡುತ್ತದೆ. ಇನ್ನು ನಾಲ್ಕನೇದು ನಾವು ಏನೆಂದರೆ, ಎದೆ ಉಬ್ಬಿಸಿ ಕೈ ಕಾಲು ಎತ್ತಿ ನಾವು ಹಿತವಾಗಿ ಸಂತೋಷವಾಗಿ ಧೈರ್ಯವಾಗಿದ್ದೆ, ನನಗೆ ಎಂತಹವನ್ನು ಎದುರಿಸುವಂಥ ಶಕ್ತಿ ಇದೆ ಎಂಬ ಒಂದು ಭಾವನೆಯನ್ನು ನೀವು ತಂದುಕೊಂಡಾಗ, ಅಂದರೆ ಎದೆ ಉಬ್ಬಿಸಿ ಕೈ ಕಾಲುಗಳನ್ನು ಸ್ಥಳೀಯಾಗಿ ಇಟ್ಟುಕೊಂಡು ನೀವು ಮಾಡಿದಾಗ, ನೀವು ಯೋಚನೆ ಮಾಡಿದಾಗ, ಎದೆ ಉಬ್ಬಿಸಿ ನನ್ನಿಂದ ಸಾಧ್ಯ, ನನ್ನಿಂದ ಎಲ್ಲ ಕೆಲಸವನ್ನು ಸಾಧ್ಯ, ನಾನು ಮಾಡಬಲ್ಲೆ, ಬಂದ ಸಮಸ್ಯೆಗಳನ್ನು ಎದುರಿಸಿ ಮುನ್ನುಗ್ಗಬಲ್ಲೆ ಎಂಬ ಒಂದು ಅನುಭವ ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಸಂತೋಷವಾದಂತಹ ಅನುಭವವನ್ನು ನೀಡ್ತೀರಿ. ಎಂತಹ ಸಮಸ್ಯೆಯನ್ನಾದರೂ ಎದುರಿಸಿ ಮುನ್ನುಗ್ಗಿ ಹೋಗುವಂತಹ ಒಂದು ಶಕ್ತಿ ನಿಮಗಿದೆ ಎಂಬಂಥ ಆತ್ಮಸ್ಥೈರ್ಯ ನಿಮಗೆ ಬರುವುದರಿಂದ ನೀವು ಸಮಸ್ಯೆಗಳನ್ನು ಮರೆತು ಸುಖವಾಗಿದ್ದೇನೆ, ಸಂತೋಷವಾದ ಒಂದು ಕ್ಷಣ ಬಂದಿದೆ ಎಂಬಂತಹ ಒಂದು ಆಲೋಚನೆ ನಿಮ್ಮ ಮನಸ್ಸಿಗೆ ಬರುವುದರಿಂದ ನಿಮ್ಮ ಬ್ರೈನ್ ಅಂತಹ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ. ಇವರು ಆರೋಗ್ಯವಾಗಿದ್ದಾರೆ, ಸಮಸ್ಯೆಗಳನ್ನು ಎದುರಿಸುತ್ತಾರೆ, ನಾವು ಸರಿಯಾಗಿದ್ದೇನೆ ಎಂಬಂತಹ ಸಂದೇಶವನ್ನು ಕಳಿಸುತ್ತದೆ. ಈಗ ನಿಮ್ಮ ಅನುಭವವನ್ನು ಹೇಳ್ಕೊಳ್ಳಿ. ಅನುಭವ, ನನಗೆ ಹೀಗಾಗ್ತದೆ, ನನಗೆ ಸಂತೋಷವಾಗುತ್ತದೆ, ನನಗೆ ಹಾಗಾಗಿತ್ತು, ಆವಾಗ ನಾನು ಸಂತೋಷವಾಗಿದ್ದೆ, ನಾನು ಅಂತಹ ಅನುಭವ ಮಾಡಿದ್ದೇನೆ, ಅಂತಹ ಕೆಲಸ ಮಾಡಿದಾಗ ನನಗೆ ಹಿತವಾಗಿತ್ತು, ನಾನು ಆ ಕೆಲಸ ಮಾಡುವಾಗ ಅನುಭವವಾಗಿತ್ತು, ನನಗೆ ಒಳ್ಳೆಯ ಅನುಭವ ಬಂದಿತ್ತು, ಅಂತಹ ಕ್ಷಣಗಳೀಗ ಬಂದಾಗ ನಾನು ಎಷ್ಟು ಚೆನ್ನಾಗಿರುತ್ತೇನೆ ಎಂಬುದಾಗಿ ನಿಮ್ಮ ಅನುಭವಗಳನ್ನು, ಜೀವನದಲ್ಲಿ ಬಂದಂಥ ಸುಖದ ಅನುಭವಗಳನ್ನು ನೀವು ನೆನಪು ಮಾಡ್ತಾ ಹೋದರೆ, ಸಂತೋಷದ ಕ್ಷಣಗಳನ್ನು ನೆನಪು ಮಾಡ್ತಾ ಹೋದರೆ, ನಿಮಗೆ ಆವಾಗ ನಿಮ್ಮ ಮೆದುಳಿಗೆ ನಿಮ್ಮ ಇಂತಹ ಸಂದೇಶಗಳು, ಈಗ ನೋಡಿ ಅಂತಹ ಅನುಭವದ ಸಂದೇಶಗಳು ಮೆದುಳಿಗೆ ತಲುಪುವುದರಿಂದ ಮೆದುಳು ನಮ್ಮ ಹಾರ್ಮೋನ್ಗಳನ್ನು, ಸಂತೋಷಕ್ಕೆ ಬೇಕಾದ ಹಾರ್ಮೋನ್ಗಳನ್ನು ಕ್ರಿಯಾಶೀಲವಾಗಿ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಆವಾಗ ನಾವು ಸಂತೋಷವಾಗಿರಬಹುದು. ಇನ್ನು ಇದೆಲ್ಲವನ್ನು ಬಿಟ್ಟು ನೀವು ಇನ್ನೇನು ಮಾಡ್ಬೋದು? ಕಿಟಕಿ ಮೂಲಕನೋ ಅಥವಾ ಎಲ್ಲ ಹೊರಗಡೆ ನಿಂತ್ಕೊಂಡು ದೂರದ ಒಂದು ಬಿಂದುವಿನಲ್ಲಿ ನಿಮ್ಮ ನೋಟವನ್ನು ಇಟ್ಟುಕೊಂಡು ನೀವು ಸ್ವಲ್ಪ ಹೊತ್ತು, ಒಂದು 5 ಸೆಕೆಂಡ್ 10 ಸೆಕೆಂಡ್ ಅಥವಾ 1 ನಿಮಿಷದವರೆಗೆ ಹಾಗೇ ನೋಡ್ತಾ ನಿಂತ್ಕೊಂಡು ಮೈಯನ್ನು ಮರೆತು ಯಾವುದಾದ್ರೂ ಸುಂದರವಾದ ದೃಶ್ಯವನ್ನು ನೋಡ್ತಾ ಇದ್ದಾಗ, ಬೇರೆ ಒಂದು ಮರವನ್ನೇ ನೋಡಿ ಅಥವಾ ಆಕಾಶದಲ್ಲಿ ಚಂದ್ರನೇ ನೋಡಿ, ಆಕಾಶದಲ್ಲಿ ನಕ್ಷತ್ರಗಳನ್ನೇ ನೋಡಿ, ಹಾಗೆ ನೋಡ್ತಾ ಮೈ ಮರೆತು ನಿಂತಿದ್ದಾರೆ. ಆವಾಗಲೂ ನಿಮಗೆ ಇವರಿಗೆ ಯಾವ ಸಮಸ್ಯೆಯೂ ಇಲ್ಲ, ಇವರ ಜೀವನದಲ್ಲಿ ಆನಂದವಾಗಿದ್ದಾರೆ, ಸಂತೋಷವಾಗಿದ್ದಾರೆ ಎಂಬ ಸಂದೇಶ ಮೆದುಳಿಗೆ ಹೋಗುವುದರಿಂದ ಮೆದುಳು ನಿಮಗೆ ಅಂತಹ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ. ಇನ್ನು ನೀವು ಸ್ವಂತವಾಗಿ ಪ್ರಶ್ನೆ ಮಾಡಿ, ಹೌದು ನಾನು ಸಂತೋಷವಾಗಿದ್ದೇನೆ, ಅಥವಾ ನಾನು ಸಂತೋಷವಾಗದೇ ಇರದೇ ಇದ್ದರೆ ನಾನು ಏನು ಮಾಡ್ತಿದ್ದೆ, ಯಾವ ಸ್ಥಿತಿ ನನಗೆ ಬರುತ್ತಿತ್ತು, ನಾನು ಯಾವ ರೀತಿ ಸಂತೋಷವಾಗಿದ್ದೇನೆ, ನಾನು ಇಷ್ಟು ಸಂತೋಷವಾಗಿ ಇಲ್ಲದೇ ಇದ್ದರೆ ನನ್ನ ಅನುಭವ ಹೇಗಿರುತ್ತಿತ್ತು, ನಾನು ಏನು ಮಾತಾಡಬೇಕು, ಏನು ಮಾಡಬೇಕು ಎಂಬುದನ್ನು ನಾನು ಯೋಚನೆ ಮಾಡ್ತಿದ್ದೇನೆ. ಆದರೆ ನಾನು ಹೇಳಿದ್ದು, ನಾನು ಮಾತಾಡಿದ್ದು, ನಾನು ಮಾಡ್ತಾ ಇರೋದು ಸರಿಯಾಗಿ ಇದೆ, ನನ್ನ ಕೆಲಸಗಳು ಸರಿಯಾಗಿ ಇದೆ, ನಾನು ಸರಿಯಾಗಿ ಮಾಡಿದ್ದೇನೆ ಎಂಬಂತಹ ಒಂದು ದೃಢವಾದ ನಿರ್ಧಾರದಿಂದ ನೀವು ನಿಮ್ಮನ್ನೇ ಪ್ರಶ್ನೆ ಮಾಡಿಕೊಂಡಾಗ ನಿಮ್ಮಲ್ಲಿ ಇಂತಹ ಸಂದೇಶಗಳು ನಿಮ್ಮನ್ನು ಉತ್ಸಾಹಗೊಳ್ಳುತ್ತದೆ. ಆ ಉತ್ಸಾಹ ಹೆಂಗೆ ಬರುತ್ತೆ? ನಿಮ್ಮ ಮೆದುಳಿಗೆ, ನಿಮ್ಮ ದೈಹಿಕವಾದ ಭಾವನೆಗಳು ನಿಮ್ಮ ಮೆದುಳಿಗೆ ತಲುಪಿ ಮೆದುಳು ನೀವು ಸಂತೋಷವಾಗಿದ್ದೀರಿ, ಆನಂದವಾಗಿದ್ದೀರಿ, ಸಂತೋಷದಿಂದ ಬದುಕಲು ಅಥವಾ ಸಂತೋಷವಾಗಿರಲು ಇದು ಸಮಯ ಎಂಬಂಥ ಸಂದೇಶವನ್ನು ಕಳಿಸುವುದರಿಂದ ನೀವು ಸಂತೋಷವಾಗಿರಲು ಸಾಧ್ಯ. ಈಗ ಈ 7 ವಿಚಾರಗಳು, ಮುಗುಳ್ನಗೆ, ದೀರ್ಘವಾಗಿ ಉಸಿರಾಡುವುದು, ಒಳ್ಳೆಯದನ್ನು ನೆನಪು ಮಾಡಿಕೊಳ್ಳುವುದು, ಎದೆಯುಬ್ಬಿಸಿ ನಿಲ್ಲುವುದು, ಅನುಭವವನ್ನು ಹೇಳುವುದು, ದೂರಕ್ಕೆ ನೋಡುವುದು, ಸ್ವಯಂ ಪ್ರಶ್ನೆ ಮಾಡುವುದು, ಇಂತಹ 7 ಪ್ರಶ್ನೆಗಳನ್ನು ನೀವು ದಿನವೂ ಅನುಸರಿಸ್ತಾ ಬಂದರೆ ನೀವು ಜೀವನದಲ್ಲಿ ಸಂತೋಷವಾಗಿರ್ಬೋದು, ನಿಮಗೆ ಚೆನ್ನಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಿಮ್ಮ ಜೀವನಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗುವುದಿಲ್ಲ. ಹಾಗೆ ನೀವು ಸಂತೋಷವಾಗಿ ಜೀವನ ಮಾಡಬಹುದು. ನಿದ್ದೆ, ನಾನು ಮೊದಲೇ ಹೇಳಿದಾಗೆ ನಿದ್ದೆ ಹಾಗೂ ಆಹಾರ, ನಾವಿರುವ ಪರಿಸರ, ಇದು ಎಲ್ಲವೂ ಸೇರಿದಾಗಲೇ ನಾವು ಸಂತೋಷವಾಗಿರಲು ಸಾಧ್ಯ. ಸಂತೋಷವಾಗಿರಬೇಕಾದ್ರೆ ನೀವು ಈ ಮೈಕ್ರೋ ನಡವಳಿಕೆಯನ್ನು, ಮೈಕ್ರೋ ಒಂದು ಕೆಲಸಗಳನ್ನು ನೀವು ಮಾಡ್ತಾ ಬಂದರೆ, ಅಂದರೆ ಸಣ್ಣವಾದ ವಿಚಾರಗಳು, ಈ ಸಣ್ಣ ವಿಚಾರಗಳಿಂದ ನೀವು ದೊಡ್ಡದಾದ ಅನುಭವವನ್ನು ಪಡಿತೀರಿ, ದೊಡ್ಡದಾಗಿ ನೀವು ಜೀವನದಲ್ಲಿ ಸಂತೋಷವನ್ನು ಪಡೆಯುತ್ತೀರಿ. ನೀವು ಇದನ್ನು ಒಮ್ಮೆ ಪರೀಕ್ಷಿಸಿ ನೋಡಿ, ಪರೀಕ್ಷಿಸಿದಾಗ ನಿಮಗೆ ಇದರ ಅನುಭವ ಆಗುತ್ತದೆ ಎಂಬುದನ್ನು
ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಇಂತಹ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಬರುತ್ತೇನೆ. ಹಾಗೆಯೇ ನೀವಿನ್ನೂ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ಒಂದು ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.